ಇವತ್ತು ಹೊಸ ಜ್ಯುವೆಲರಿ ಹಾಕ್ಕೊಂಡಿದ್ದಾಳೆ. ನಮ್ಮ ಗೌರಿಗಿದೆ ಜ್ಯುವೆಲರಿ. ಮಾಡಿದ್ರೆ ಅವಳಿಗೆ ಇಷ್ಟ. ಈ ಥರ ಮಾಡಬೇಕು ಇಷ್ಟ. ಇಲ್ಲಿ ಮಾಡಿದ್ರೆ ಮಾತ್ರ ಇಷ್ಟ ಆಗಲ್ಲ. ಇಲ್ಲಿ ಮಾಡಿದ್ರೆ ಮಾತ್ರ ಅವಳಿಗೆ ಇಷ್ಟ ಆಗಲ್ಲ. ಇಲ್ಲಿ ಎಷ್ಟಾದರೂ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಭವ 6666 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತು ಸ್ಪೆಷಲ್ ಆಗಿರೋ ವಿಡಿಯೋ ಬರ್ತಿದೆ. ಬಟ್ 20 ಡೇಸ್ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿರುತ್ತೆ. ನೋಡ್ತಿರ್ಬೋದು ನಮ್ಮ ಮನೇಲಿ ಗೌರಿ ಮತ್ತು ಲಕ್ಷ್ಮಿ ಇದ್ದಾಳೆ. ಇವರಿಗೇನೆ ನಾವು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಿರೋದು. ಇಲ್ಲಿ ಅಮ್ಮ ಹಸು ಮನೆ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತಿದ್ದಾರೆ. ನಾನು ಕೂಡ ಇವತ್ತು ಹಸು ಮನೇನ ಕ್ಲೀನ್ ಮಾಡೋದಕ್ಕೆ ಅಂತ ಬೆಳಗ್ಗೆ ಬೇಗ ಎದ್ದು ಬಂದೆ. ಹಸು ಮನೆಗೆ ಎಲ್ಲ ನೀಟಾಗಿ ತೊಳೆದು ಹಸುನ ತೊಳೆದು ರಂಗೋಲಿ ಹಾಕಿ ಅಪ್ಪ ಈ ಥರ ಬಣ್ಣ ಎಲ್ಲ ಹಚ್ಚಿದ್ದಾರೆ. ನಮ್ಮ ಹಸುಗೆ ಕೊಂಬು ಇಲ್ಲದೆ ಇರೋ ಕಾರಣಕ್ಕೆ ಇಲ್ಲಿ ಹಚ್ಚಿದ್ದಾರೆ. ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನಮ್ಮ ಮೇಕೆಗಳಿಗೆ ಮೇವು ಮತ್ತು ನಮ್ಮ ಮೇಕೆ ಕೊಂಬು ಚೆನ್ನಾಗಿದೆ. ನನ್ನ ಹತ್ರ ಹೋದರೆ ಅದು ಇಲ್ಲಿ ಶಯನ್ ನಿಂತ್ಕೊಂಡು ನೋಡ್ತಾವನೆ. ಏನಿವತ್ತು ಯಾರ್ಗ ಹಬ್ಬ? ಹಸುಕ್ ಹಬ್ಬನಾ? ಗೌರಿ ಇಕ್ಸ್ಕೋ, ಫಸ್ಟು ಅರಿಶಿನ ಕುಂಕುಮ ಇಕ್ಸ್ಕೋ. ಇರಮ್ಮ ಫಸ್ಟ್ ಗೌರಿಗೆ ದೀಪಾವಳಿ ಸೆಕೆಂಡ್ ಹಬ್ಬ. ಸಂಕ್ರಾಂತಿ ಹಬ್ಬ ಮೊದಲನೇ ಸಂಕ್ರಾಂತಿ ಹಬ್ಬ ನಮ್ಮ ಗೌರಿಗೆ ಅಲ್ಲ ಗೌರಿ? ಹಾಂ, ಗೌರಿ ಚೆನ್ನಾಗಿದೆಯಾ? ಲಕ್ಷ್ಮಿ ಫುಲ್ ಟೈಟಾಗಿ ಕಟ್ಬಿಟ್ಟವ್ರೆ. ಯಾಕೆ ಕಣ್ಣಲ್ಲಿ ಏನೋ ತಗಲ್ಸ್ಕೊಂಡೈತೆ ಅದಕ್ಕೆ. ಇಲ್ಲಿ ನೋಡ್ತಿರ್ಬೋದು ಗೌರಿ ಫಸ್ಟ್ ಟೈಮು ಹೂನಾರ ಹಾಕಿಸ್ಕೊಳ್ತಾ ಇರೋದು. ಹಾಗಾಗಿ ಅವಳು ತುಂಬ ತೀಟೆ ಮಾಡ್ತಿದ್ಲು. ಅಮ್ಮ ಅಂತೂ ಅದನ್ನು ಹೂನಾರ ಅಂತೂ ಹಾಕೋಕ್ಕೆ ಆಗ್ತಿಲ್ಲ, ಬೀಳಿಸ್ತಾನೆ ಇತ್ತು. ಆದರೂ ಹೇಗೋ ಮಾಡಿ ಹಾಕಿದ್ರು. ಸೊ ನಾನು ಅವತ್ತು ದಿನ ಮುಟ್ಟಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಹೋಗಲಿಲ್ಲ ಅಷ್ಟೇ. ಅಮ್ಮನೇ ಮಾಡಿದ್ರು. ಸಂಕ್ರಾಂತಿ ಹಬ್ಬ ಪೂರ್ತಿ ಅಮ್ಮ ಒಬ್ಬರೇ ಮಾಡಿದ್ದು. ನಾನು ಗೊತ್ತಿರುತ್ತಲ್ಲ ಹೆಣ್ಮಕ್ಳ ಪ್ರಾಬ್ಲಮ್, ಸೊ ಹಂಗಾಗಿ ನಾನು ಹೋಗಿಲ್ಲ. ಇಲ್ಲಿ ಅಪ್ಪ ಬಂದು ಹೂನಾರ ಹಾಕ್ತಿದ್ದಾರೆ ಹಸುಗೆ. ತಿನ್ಕೊಂಡ್ಬಿಡ್ತಿದ್ದದು ಹಿಂದೆ ಕಳ್ಳು. ಅದು ಟೈಟಾಗಿ ಕಟ್ಟು, ಇಲ್ಲಾಂದ್ರೆ ಯಾಲಾಡ್ತಾ ಇದ್ರೆ ಅದು ಬಿಚ್ಕೊಂತೈತೆ ಅಲ್ಲಾಡ್ಸ್ಕೊಂಡು. ಶೇನ್ಕೊಂದು ಹೂನಾರ ಹಾಕೋಣ. ಅದು ತಲೆ ಮೇಲೆ ಇಕ್ಕಿದ್ರೆ ಅಲ್ಲಾಡಿಸ್ತೈತೆ. ಹೂನಾರ ಹಾಕಿದ್ರೆ ಆಗಲ್ಲ. ಕಟಕ್ತಾನೆ ಚೆನ್ ನಡಿ ಅಲ್ಲಿ. ಲಕ್ಷ್ಮಿ ಮ್ಯಾಕೆ ಕೊಂಬಾಗೈತೆ ಹೂವ. ಮ್ಯಾಕೆ ಕೊಂಬಾಗಿ ಇಕ್ಕಣೈತೆ ಹೂವ. ಇದು ಬೀಳ್ಸ್ಕೊಬಿಡ್ತು. ಅದು ಮಾತ್ರ ಹೂವು ಇಕ್ಕೊಂಡೈತೆ. ಲಕ್ಷ್ಮಿ 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 ಶೇನ್ ಬಣ್ಣ ಹಾಕ್ರಿ.
ಸೊ ಇವತ್ತು ಮೇಕೆಗಳ ಹಬ್ಬ, ನಮ್ಮ ಹಸುಗೆ ಹಬ್ಬ, ಸಂಕ್ರಾಂತಿ ಹಬ್ಬ. ಸೊ ನಮ್ಮ ಗೌರಿಗೆ ಮೊದಲನೇ ಸಂಕ್ರಾಂತಿ ಹಬ್ಬ. ನಮ್ಮ ಹಸುಗೆ ತುಂಬ ವರ್ಷಗಳಿಂದಲೇ ಇದು ಆ್ಯಕ್ಚುಲಿ ಹೂವು ಮಾಡ್ಕೊಳ್ಳೋದೇ ಇಲ್ಲ, ಹಾರ ತಲೆಯಲ್ಲಿ ಅಲ್ಲಾಡ್ಸ್ಕೊಂಡು ಬೀಳಿಸ್ತು. ಅಲ್ಲಿ ನಮ್ಮಮ್ಮ ರೆಡಿ ಮಾಡ್ತಾ ಇದ್ದಾರೆ. ಗೌರಿ 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 ಏನು ಕಮ್ಮ ಹಿಂಗೆ ಹಾಕೋದು? ಸಂಕ್ರಾಂತಿ ಹಬ್ಬಕ್ಕೆ ಅಲ್ಲ ಸಗಣಿಯಲ್ಲಿ ಈಚೆ ಹಿಂಗೆ ಮಾಡ್ತೀವಲ್ಲ, ಏನದು ಅದು ಏನಕ್ಕೆ ಅಂತ ಅಮ್ಮಗೆ ಯಾಕೆ ಈ ಥರ ಎಲ್ಲ ಹಾಕೋದು ಅಂತ ತಲೆ ತಿಂತಾನೆ ಇರ್ತೀನಿ. ಪ್ರತಿ ವರ್ಷವೂ ನನಗಿದೊಂದು ಡೌಟು, ಯಾಕೆ ನೀವು ಸಗಣಿಯಲ್ಲಿ ಈ ಥರ ಮಾಡಿ ನೀರೆಲ್ಲ ಆಡ್ತೀರಾ, ಅದನ್ನು ಹೇಳಿ ಅಂತ ಪ್ರತಿ ಸರಿ ವರ್ಷವೂ ಕೇಳ್ತಾನೆ ಇರ್ತೀನಿ. ಬಟ್ ಅಮ್ಮ ಗೊತ್ತಿಲ್ಲ, ಅಂದರೆ ಹಳೆಯ ಕಾಲದಿಂದನೂ ಇದೇ ಥರನೇ ಮಾಡ್ಕೊಬಂದಿರೋದು, ಹಾಗಾಗಿನೇ ನಾವು ಕೂಡ ಹೀಗೆ ಮಾಡ್ತಿದ್ದೀವಿ ಅಂತ. ಇಲ್ಲಿ ಬಂದು ಅಪ್ಪ ಎಲ್ಲ ಮೇಕೆ ಮತ್ತು ಹಸುಗೆಲ್ಲ ಉಪ್ಪಿಡ್ತಾಯಿದ್ರು. ಸೊ ಅದು ಉಪ್ಪು ತಿಂತಿರಲಿಲ್ಲ, ಅದಕ್ಕೆ ಅಪ್ಪ ಈ ಥರ ಮಾಡಿದ್ರು. ಮೂತಿಗೆ ಉಜ್ಜಿದ್ರೆ ಅದೇ ಇದು ಮಾಡುತ್ತೆ ಅಂತ ನಗಿತಾ ಇದ್ದಾರೆ, ಅದು ತಿಂತಾಯಿದೆ ಅಂತೇಳಿಬಿಟ್ಟು. ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬನ ಇದೇ ಥರನೇ ತುಂಬ ವರ್ಷಗಳಿಂದ ಆಚರಣೆ ಮಾಡ್ಕೊಬರ್ತಿರೋದು. ನೋಡ್ಬೋದು, ಒಳಗಡೆ ಬಂದು ಅನ್ನ ಮತ್ತು ಮೊಸರಲ್ಲಿ ಈ ಥರ ಎಡೆ ಹಾಕಿದ್ದೀವಿ, ಮತ್ತು ಹೊರಗಡೆ ಈ ಥರ ಸಗಣಿಯಲ್ಲಿ ಮಾಡಿದ್ದೀವಿ. ಇದಕ್ಕೆ ಫಸ್ಟು ಪೂಜೆ ಮಾಡಿ, ಆಮೇಲೆ ಹಸುಗೆ ಪೂಜೆ ಮಾಡಿ, ಬಾಗಿಲಲ್ಲಿ ಹೊನಿಕೆನ ಹಾಕಿ ದಾಟಿಸೋ ಅಂಥದ್ದು. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಇದೇ ಥರನೇ, ಇದು ಕೂಡ ಇದೇ ಥರ ಹೂವು ತಂದು ಇಡಬೇಕು ಅಂತಲೇ ಇದೆ. ಸೊ ಹಂಗಾಗಿ ತೊಗೊಂಬಂದು ಇಡ್ತಾರೆ. ಪ್ರತಿ ವರ್ಷ ಇದೇ ಥರ ಹೂವು ತೊಗೊಂಬಂದು ಇಡೋದು. ಇದೇ ಥರ ಇಟ್ಟು ಹೂವನ್ನ ಪೂಜೆ ಮಾಡ್ತೀವಿ. ಮತ್ತು ಹಾಗೆ ನಮ್ಮ ಮನೆಯಲ್ಲಿ ಪ್ರತಿ ಶುಕ್ರವಾರವೂ ಹಸುಗೆ ಪೂಜೆ ಮಾಡೋದು ಕಂಪಲ್ಸರಿ ಮಾಡೇ ಮಾಡ್ತೀವಿ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇನ್ನು ಸ್ವಲ್ಪ ಸ್ಪೆಷಲ್ಲಾಗಿ ಪೂಜೆನ ಮಾಡ್ತಿದ್ದೀವಿ ಅಷ್ಟೇ. ಇಲ್ಲಿ ಅಮ್ಮ ಮತ್ತು ಅಪ್ಪ ಇಬ್ಬರೂ ನಮ್ಮ ಗೌರಿಗೆ ಮತ್ತು ಲಕ್ಷ್ಮಿಗೆ ಪೂಜೆ ಮಾಡ್ತಿದ್ದಾರೆ. ನೀವೇ ನೋಡ್ತಿರ್ಬೋದಲ್ಲ, ನಮ್ಮ ಮನೆಯಲ್ಲಿ ಪ್ರತಿ ಶುಕ್ರವಾರವೂ ನಮ್ಮ ಮನೆಯಲ್ಲಿ ಇದೇ ಥರನೇ ಪೂಜೆ ಮಾಡ್ತಾರೆ. ಬಟ್ ಸಂಕ್ರಾಂತಿ ಹಬ್ಬದ ದಿವಸ ಇನ್ನು ಸ್ವಲ್ಪ ಸ್ಪೆಷಲ್ಲಾಗಿರುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ನಮ್ಮ ಲಕ್ಷ್ಮಿನೇ ನಮ್ಮ ಮನೆಯ ಲಕ್ಷ್ಮಿ, ನಮ್ಮ ಮನೆ ಮಹಾಲಕ್ಷ್ಮಿ ಕೂಡ ನಮ್ಮ ಲಕ್ಷ್ಮಿನೇ ಆಗಿರ್ತಾಳೆ. ಪ್ರತಿ ದಿವಸನೂ ಅವಳನ್ನ ತುಂಬ ಇಷ್ಟಪಟ್ಟು ಸಾಕಿದ್ದೀವಿ ನಾವು. ತುಂಬ ವರ್ಷಗಳಿಂದ ಅವಳು ನಮ್ಮ ಮನೆಯಲ್ಲೇ ಇದ್ದಾಳೆ ಕೂಡ. ಈಗ ದೀಪಾವಳಿಗೆ ಲಕ್ಷ್ಮಿ ಗೌರಿಗೆ ಜನ್ಮ ಕೊಟ್ಟಿದ್ದಾಳೆ. ಸೊ ಆ ವಿಡಿಯೋ ಕೂಡ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿ ವರ್ಷವೂ ಒಂಥರ ಸ್ಪೆಷಲಾಗೇ ಇರುತ್ತೆ. ಹಳ್ಳಿಯಲ್ಲಿ ರೈತರಿಗೆ ಅವರು ಮನೆಯ ಲಕ್ಷ್ಮಿ ಯಾರು ಅಂದರೆ ಹಸುಗಳೇ ಆಗಿರುತ್ತೆ, ಗೋವುಗಳೇ ಅವ್ರ ಮನೆಯ ಮಹಾಲಕ್ಷ್ಮಿ ಆಗಿರುತ್ತೆ. ನನ್ನ ಪ್ರಕಾರ ನಮ್ಮ ಮನೆ ಕೂಡ ಅವಳೇ ನಮ್ಮ ಮನೆ ಮಹಾಲಕ್ಷ್ಮಿ. ತುಂಬ ಎಮೋಷ್ನಲ್ ಫೀಲಿಂಗ್ ಕೂಡ ಅವಳ ಜೊತೆ ನನಗಿದೆ. ನನಗೆ ತುಂಬ ಇಷ್ಟ, ಅವಳು ಅಂದ್ರೇ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಶೈನು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಿ. ಶೈನ್ ಏನು ಮಾಡ್ತಾ ಇದೀಯ ಶೈನ್? ಹೇಳಲ್ಲ, ಹೇಳ್ಬೇಡ. ಗೌರಿ ಚೆನ್ನಾಗವಳ ಇವತ್ತು? ಚೆನ್ನಾಗಿಲ್ಲ ಗೌರಿ, ಚೆನ್ನಾಗಿಲ್ಲ ನೋಡು. ಹೊಸ ಹಗ್ಗ ಹಾಕ್ಕೊಂಡೆ, ಏನು ಚೆನ್ನಾಗೈತೆ, ಮಿಂಚ್ತಾ ಇದ್ದಾಳೆ. ಹೊಸ ಹಗ್ಗ ಹಾಕ್ಕೊಂಡು ಮಿಂಚ್ತಾ ಇದ್ದಾಳೆ ನೋಡು ಗೌರಿ. ಮುರಿದು ಬಿಟ್ಟಿಕೋ. ಇವಾಗ ನೋಡು, ಕೈಯಾಗ ಕೊಟ್ರೆ ತಿನ್ನಿಲ್ಲ. ಇವಾಗ ಇಷ್ಟು ದೂರ ನಿಂಕ ಸಾಹಸ ಮಾಡ್ತಾ ಐತೆ ತಿನ್ನೋದಕ್ಕೆ. ಕೊಡೋಗು ಶೈನ್, ಕೊಡು, ಮುಂದೆ ಕೊಡೋಗು. ನನ್ನ ಮುಟ್ಟಲ್ಲ, ಎಳ್ಕೊಂಬಿಟ್ಟು ಹೋಗು ಗೌರಿ. ಕೇಳ ಬೀಳಿಸ್ತು.
ನಾನಿಲ್ಲಿ ಶಯನ್ನ ಕಳಿಸ್ದೆ, ಅವನಿಗೆ ಭಯ ಕರು ಅಂದರೆ. ಸೊ ನಾನೇ ಹೇಳಿದೆ ಪರವಾಗಿಲ್ಲ ಹೋಗೇನು ಮಾಡಲ್ಲ, ಇಟ್ಬಿಟ್ಟು ಬಾ, ಅಲ್ಲೇ ಹತ್ರನೇ ಕೊಟ್ಬಿಟ್ಟು ಬಾ ಅಂದೆ. ಅವ್ನು ಕೊಡಲಿಲ್ಲ, ಅಲ್ಲೇ ಇಟ್ಬಿಟ್ಟು ಬಂದ. ಸೊ ಇಲ್ಲಿ ಬಂದು ಎಳ್ಳು ಬೆಲ್ಲನೆಲ್ಲ ಅಮ್ಮಗೆ ಹೇಳಿದೆ ರೆಡಿ ಮಾಡೋದಕ್ಕೆ. ಯಾಕೆಂದರೆ ನಾನು ಪ್ರತಿ ವರ್ಷನೂ ಎಳ್ಳು ಬೆಲ್ಲನ ಕೊಡ್ತೀನಿ. ಸೊ ಹಂಗಾಗಿ ಇದನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದೆ ಅಮ್ಮ. ಎಳ್ಳು ಬೆಲ್ಲ ತಿನ್ನು ನೋಡ್ದಾ, ಕೈ ಕೊಟ್ಟರೆ ತಿಂದಿಲ್ಲ. ಹೊಸ ಹಗ್ಗ ಗೌರಿಕ. ಅವು ಬಟ್ಲಿಲ್ದಾಗೆ ತಿನ್ನೋದು ಅನಿಸುತ್ತೆ, ಕೈ ಕೊಟ್ಟರೆ ತಿನ್ನಲ್ಲ. ನಾವು ಪ್ರತಿ ವರ್ಷವೂ ಅಷ್ಟೇ ಫಸ್ಟು ಎಳ್ಳು ಬೆಲ್ಲನ ನಮ್ಮ ಹಸು ಕರು ಮತ್ತು ಮನೆಯಲ್ಲಿ ಮೇಕೆ ಇದ್ದರೆ ಮೇಕೆಗೆ, ಕುರಿ ಇದ್ದರೆ ಕುರಿಗೆ, ಇದೇ ಥರನೇ ಫಸ್ಟು ಕೊಡೋದು. ಆಮೇಲೆ ಇನ್ನು ಉಳಿದವ್ರಿಗೆ ಕೊಡೋದು ನಾವು. ಅದಂಗೆ ತಿನ್ನೋದು, ಅದಕ್ಕೆ ಕೈ ಕಿತ್ಕೊಡ್ಬೇಕು. ಅದಕ್ಕೆ ಕೈ ಕಿತ್ಕೊಡ್ಬೇಕಮ್ಮ, ಇಲ್ಲಾಂದರೆ ಅದು ಚೆಲ್ಲಾಗ್ತೈತೆ. ನನಗೆ ಈರುಳ್ಳಿಯಲ್ಲಿ ಬೀಜ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ, ಇವತ್ತೇ ನಾನು ನೋಡಿದ್ದು. ಇವಾಗ ಸೂಪರ್ ಆಗಿದೆಯಾ ಬಿಡು ನೀನು, ನಂದೇ ದೃಷ್ಟಿ ಆಗ್ಬಿಡ್ತಿದೆ ಇರು, ದೃಷ್ಟಿ ತೆಗಿತೀನಿ ಇರು. ಓ ನೋಡ್ದಾ ಎಷ್ಟು ಬಂದ್ಬಿಟ್ಟೈತಾ. ಪ್ರತಿ ವರ್ಷವೂ ನಾನು ಎಳ್ಳು ಬೆಲ್ಲನ ಕೊಡ್ತೀನಿ. ಹಾಗೆ ಈ ವರ್ಷ ಅಮ್ಮ ಎಳ್ಳು ಬೆಲ್ಲನ ಕೊಡೋದಕ್ಕೆ ಮನೆಗೆ ಹೋಗಿದ್ರು. ಸೊ ಅಷ್ಟರೊಳಗಡೆ ಸಂಜೆನೇ ಆಗೋಗಿತ್ತು. ಹಸು ಮನೆ ಬಾಗಿಲಲ್ಲಿ ದೀಪ ಹಚ್ಚಿ ಈ ಥರ ಗೋಡೆಗೆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಕಡೆ ಇದೇ ಥರನೇ ಮಾಡೋದು. ಸೊ ನಾವು ಹಾಲು ಕರಿಯೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಹಸುಗೆ ಬೆಂಕಿ ಹಾಕಿ ಅಂದರೆ ಹಸುನ ದಾಟಿಸ್ಕೊಂಡಿದ್ದು ಇದೇ ಥರನೇ ನಾವು ಮಾಡೋದು. ಬೆಂಕಿ ಹಾಕಿ ಆ ಕಡೆಯಿಂದ ಈ ಕಡೆಗೆ ಹಸುನ ದಾಟಿಸ್ಕೊಂಡು. ಲಕ್ಷ್ಮಿ ಏನು ಮಾಡ್ತಾ ಇದೆಯಾ? ಏನು? ಹ್ಯಾಪಿ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಲಕ್ಷ್ಮಿ. ಅವಳಿಗೆ ಹಿಂಗೆ ಅಂದರೆ ತುಂಬ ಇಷ್ಟ, ಹಿಂಗೆ ಅನ್ಬೇಕು. ಇದು ಮಾಡಬಾರ್ದು, ಇಲ್ಲಿ ಮಾಡಬಾರ್ದು, ಇಷ್ಟ ಆಗಲ್ಲ. ಇಲ್ಲಿ ಮಾಡಬೇಕು, ಹಿಂಗೆ ಮಾಡಿದ್ರೆ ಅವಳಿಗೆ ಇಷ್ಟ. ಈ ಥರ ಮಾಡಬೇಕು, ಇಷ್ಟ. ಇಲ್ಲಿ ಮಾಡಿದ್ರೆ ಮಾತ್ರ ಇಷ್ಟ ಆಗಲ್ಲ. ಇಲ್ಲಿ ಮಾಡಿದ್ರೆ ಮಾತ್ರ ಅವಳಿಗೆ ಇಷ್ಟ ಆಗಲ್ಲ. ಇಲ್ಲಿ ಎಷ್ಟಾದ್ರೂ ಮಾಡಿ ಹಿಂಗೆ ಇರ್ತಾಳೆ. ಆಯ್ತು. ಗೌರಿ ಇವತ್ತು ಹೊಸ ಜ್ಯುವೆಲರಿ ಹಾಕ್ಕೊಂಡಿದ್ದಾಳೆ. ನಮ್ಮ ಗೌರಿಗಿದೆ ಜ್ಯುವೆಲರಿ ಅಲ್ಲಮ್ಮ, ಹಿಂಗಿದೆ ತಾನೇ ಜ್ಯುವೆಲರಿ. ಹೊಸ ಹಗ್ಗ ಹಾಕ್ಕೊಂಡಿದ್ದಾಳೆ ನೋಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋಸ್ ನೋಡಿದ್ದಕ್ಕಾಗಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸನ್ನ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು.